ಜನವರಿ ಮಾಸಿಕ ಭವಿಷ್ಯ. ಕನ್ಯಾ ರಾಶಿ. ಜನವರಿ ಮಾಸಿಕ ಭವಿಷ್ಯ 2025ರ ಪ್ರಕಾರ ರಾಹುವಿನ ಸ್ಥಾನವು 7ನೇ ಮನೆಯನ್ನು ಆಕ್ರಮಿಸಲು ಅನುಕೂಲಕರವಾಗಿಲ್ಲ. ಮೊದಲ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ನಿಮ್ಮ ಆರೋಗ್ಯ ಮತ್ತು ಸಂಬಂಧಕ್ಕೆ ಅನುಕೂಲಕರವಾಗಿರುವುದಿಲ್ಲ. 6ನೇ ಮನೆಯಲ್ಲಿ ವೃತ್ತಿ ಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡಬಹುದು. ಅಲ್ಲದೆ ನಿಮ್ಮ ವೃತ್ತಿ ಮತ್ತು ಬಡ್ತಿಯ ಪ್ರಯೋಜನಗಳಲ್ಲಿ ಪ್ರಗತಿಗೆ ನೀವು ಅವಕಾಶಗಳನ್ನು ಪಡೆಯಬಹುದು. ನೀವು ವ್ಯಾಪಾರ ಮಾಡುತ್ತಿದ್ದರೆ ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ ಮತ್ತು ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಲು ನೀವು ಶ್ರಮಿಸಬಹುದು. ಶುಭ ಗ್ರಹ ಗುರುವಿನ ಉಪಸ್ಥಿತಿಯು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 9ನೇ ಮನೆಯನ್ನು ಆಕ್ರಮಿಸುತ್ತದೆ ಮತ್ತು ಈ ಕಾರಣದಿಂದಾಗಿ ನೀವು ಅಧ್ಯಯನದಲ್ಲಿ ಉತ್ತಮವಾಗಿ ಮಾಡಬಹುದು. ಜನವರಿ 28, 2025ರಿಂದ 7ನೇ ಮನೆಯಲ್ಲಿ ಸ್ಥಾನ ಪಡೆದ 2ನೇ ಮನೆಯ ಅಧಿಪತಿ ಶುಕ್ರ ನಿಮ್ಮ ಅಧ್ಯಯನಕ್ಕೆ ಉತ್ತಮ ಯಶಸ್ಸನ್ನು ನೀಡಬಹುದು. ಈ ತಿಂಗಳಲ್ಲಿ ಗುರುವು 9ನೇ ಮನೆಯಲ್ಲಿ 4ನೇ ಮನೆಯ ಅಧಿಪತಿಯಾಗಿರುವುದರಿಂದ ನಿಮ್ಮ ಕುಟುಂಬದಲ್ಲಿ ಹೆಚ್ಚಿನ ಸಂತೋಷ ಇರುತ್ತದೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತದೆ. ಆದರೆ 7ನೇ ಸ್ಥಾನದಲ್ಲಿ ರಾಹು ಮತ್ತು ಮೊದಲ ಮನೆಯಲ್ಲಿ ಕೇತು ಇರುವುದು ಕುಟುಂಬ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. 5ನೇ ಮನೆಯಲ್ಲಿ ಸೂರ್ಯನ ಅನುಕೂಲಕರ ಸ್ಥಾನದಿಂದಾಗಿ ನೀವು ಜನವರಿ 15, 2025ರ ನಂತರ ಪ್ರೀತಿಯ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡುತ್ತೀರಿ. 7ನೇ ಮನೆಯಲ್ಲಿ ಶುಕ್ರನ ಉತ್ತಮ ಸ್ಥಾನದಿಂದಾಗಿ ಈ ತಿಂಗಳಲ್ಲಿ ನೀವು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬಹುದು. ನಿಮ್ಮ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು 9ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರಬಹುದು. 6ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ಹೆಚ್ಚಿನ ಶಕ್ತಿಯನ್ನು ನೀಡಬಹುದು ಮತ್ತು ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು. ಆದರೆ ನೀವು ನಿಮ್ಮ ಕಾಲುಗಳು ಮತ್ತು ತೊಡೆಗಳಲ್ಲಿ ನೋವನ್ನು ಎದುರಿಸಬಹುದು. ತಲೆನೋವು, ಜೀರ್ಣಕ್ರಿಯೆಯ ಸಮಸ್ಯೆಗಳನ್ನು ಹೊರತುಪಡಿಸಿ ನಿಮಗೆ ದೊಡ್ಡ ಆರೋಗ್ಯ ಸಮಸ್ಯೆಗಳಿಲ್ಲ. ಇದು 7ನೇ ಮನೆಯಲ್ಲಿ ರಾಹು ಮತ್ತು ಮೊದಲ ಮನೆಯಲ್ಲಿ ಕೇತು ಇರುವುದರಿಂದ ಉದ್ಭವವಾಗಬಹುದು. ಪರಿಹಾರ: ಓಂ ಕೇತವೇ ನಮಃ ಎಂದು ಪ್ರತಿದಿನ 11 ಬಾರಿ ಜಪಿಸಿ.